ವಿಚಾರವಾಗಿ ಆ ಎರಡು ಬಣದ ಮಧ್ಯೆ ತಿಕ್ಕಾಟ ನಡೀತಾ ಇದೆ. ಏನು ಒಪ್ಪಂದ ಆಗಿದೆ ಅಂತ ಕೆಲವರು ಅಂತಾರೆ, ಒಪ್ಪಂದ ಆಗಿಲ್ಲ ಅಂತ ಕೆಲವರು ಅಂತಾರೆ. ಸುಮ್ಮನೆ ಅನಾವಶ್ಯಕ ಅದು. ಎಂಥವ್ರು ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಪಾರ್ಟಿ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ, ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರು ಮುಗೀತಲ್ಲ ಇದು. ಹಾಗಾಗಿ ಅನಾವಶ್ಯಕ ಆಯಿತು, ಅನಾವಶ್ಯಕ. ಯಾರಪ್ಪ ಇವ್ರನ್ನ ಕೇಳ್ತಾರೆ? ಇವರು ಈ ಮಂತ್ರಿಗಳನ್ನ ಯಾರು ಕೇಳ್ತಾವ್ರೆ? 5 ವರ್ಷ 3 ವರ್ಷ ಯಾರು ಕೇಳ್ತಾವ್ರೆ? ಸುಮ್ಮನೆ ಇವರು 5 ವರ್ಷ ಅವರೇ ಇಲ್ಲ. ನ್ಯೂಸೆನ್ಸ್, ಚೈಲ್ಡಿಶ್. ಥ್ಯಾಂಕ್ ಯು ಸರ್. ಹೌದ್ರಿ, ಅಲ್ಲರಿ ನೀವು ಈ ಶಿವಕುಮಾರ್ದು 136 ಜನ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನ್ರಿ? ಅವ್ನ ಕಮಿಟ್ಮೆಂಟ್ ಇಲ್ವಾ? ಅವ್ನದ್ದು ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ? ಹಾಗಾಗಿ ಇಟ್ಸ್ ಅ ಫ್ಯಾಕ್ಟ್. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೀರಿ ಸರ್? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಹೌದ್ರಿ, ಅದು ಈಗೆಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂಥದ್ದು ಇವೆಲ್ಲನೂ ಕೂಡ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಸರ್, ಈಗ ಮೂಡಾದಿಂದ 300 ಕೋಟಿ ಆಸ್ತಿನ ಇಡಿ ಮುಟ್ಗೋಲ್ ಹಾಕೊಂಡಿದೆ ಅಂತೇಳಿ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು. ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಇದೊಂದು ರಾಜಕೀಯ ಪ್ರೇರಿತ ಪ್ರೆಸ್ ನೋಟ್ ಅಂತ. ಹೌದೌದು, ಅವ್ರು ಸುಟ್ರೆ ಅವ್ರದನ್ನ ರಾಜಕೀಯ ಪ್ರೇರಿತ, ಅವ್ರಿಗೆ ಬೇಷ್ ಅಂತಾರೆ. ಎಸ್, ನೋ, ಒಬ್ಬ ಮುಖ್ಯಮಂತ್ರಿಗಳು ಇಷ್ಟು ಮರ್ಯಾದೆ ಕಳ್ಕೊಂಡು ಮೂಡ ಯಾರ್ದ್ರಿ ಇದು? ಇಡೀ ಮೈಸೂರು ನಗರದ ಬಡವರ ನಿವೇಶನ. ಒಬ್ಬ ಮನುಷ್ಯ ಏನು ಕೇಳ್ತಾನ್ರಿ? ಏನಪ್ಪ, ನಾನು ನೆಮ್ಮದಿಯಾಗಿ ಬದುಕೋದು ಸುಖ ಅಲ್ಲ, ನೆಮ್ಮದಿಯಾಗಿ ಬದುಕಕ್ಕೆ ಒಂದು ಸೈಟ್ ಕೊಡಪ್ಪ, 20-30 ಕೊಡಪ್ಪ ಅಂದರೆ ಮನೆಯವರೇ ಬರ್ಕೋ, ಸ್ನೇಹಿತರೇ ಬರ್ಕೋ, MLAಗಳೇ ಬರ್ಕೋ, ಯಾರ್ಯಾರೋ ಬರ್ಕೋ. ಅದು ಏನೋ? ಅಯ್ಯೋ, ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಬೀದಿಲಿ ಮಾರ್ತಾ ಇದ್ರಂತೆ. ಸಿದ್ದರಾಮಯ್ಯನ ಕಾಲದಲ್ಲಿ 50-80 ಸೈಟ್ ಎಷ್ಟು ಗೊತ್ತೇನ್ರಿ? 1200 ರೂಪಾಯಿ ಮೈಸೂರಲ್ಲಿ. 1200. ಅವ್ರ ಹೆಂಡತಿಗೆ 14 ಸೈಟ್ ಕೊಟ್ಟಿದ್ರು 21,000. ಎಷ್ಟಕ್ಕೆ? 14 ಸೈಟ್ಗೆ. ಯಾವ ಕಾಲದಲ್ಲಿ ಇತ್ತು ಸ್ವಾಮಿ? ಹಾಗಾಗಿ ಇವತ್ತು ಮೈಸೂರು ವಿಜಯನಗರ ಸಿದ್ದರಾಮಯ್ಯನ ಕಾಲದಲ್ಲಿ ನಾಚಿಕೆ ಆಗಬೇಕು.